ನನ್ನ ಪತ್ರಿಕಾ ಮಿತ್ರರೆಲ್ಲರಿಗೂ ಕೂಡ ಈ ಕ್ಯಾಲೆಂಡರ್ ಮಾಸದ ಹೊಸ ವರ್ಷದ ಶುಭಾಶಯಗಳು. ಕಳೆದ ವರ್ಷ ಎಲ್ಲ ಬಹಳ ನಮ್ಮ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ನಾವು ನೀವು ಕೂಡ. ಮುಂದೆಯೂ ಕೂಡ ಇದೇ ರೀತಿ ಸಹೋದರತ್ವದಿಂದ ಮಾಡೋಣ ಅಷ್ಟೇ. ಮಾನ್ಯ ಬಂಧುಗಳೇ, ಈಗಾಗಲೇ ಬೀದರ್ನ ಗುತ್ತಿಗೆದಾರನ ವಿಚಾರ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಸದ್ದು ಮಾಡ್ತಾ ಇದೆ. ನಿನ್ನೆವರೆಗೆ 7 ಪುಟಗಳ ಡೆತ್ ನೋಟೇ ಅದು ಡೌಟು ಅಂತಕ್ಕಂಥ ಮಾತುಗಳನ್ನು ಎಲ್ಲರೂ ಮಾತಾಡ್ತಿದ್ರು. ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಅದೇ ಮಾತನ್ನು ಹೇಳಿದರು. ನೀವೇನಾದರೂ ಮಾತಾಡೋದಿದ್ರೆ ದಾಖಲೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ. ದಾಖಲೆ ನಾವು ತೋರಿಸಿದ್ರೂ ಕೂಡ ಅದು ದಾಖಲೆ ಅಲ್ಲ ಅವ್ರಿಗೆ, ಅದು ಏನೋ ಬೇರೆ ನಾವು ತಪ್ಪುದಾರಿಗೆ ಎಳೆಯಲಿಕ್ಕೆ ಮಾಡ್ತಾ ಇರತಕ್ಕಂಥದ್ದು ಅಂತ ಅವರ ಅನಿಸಿಕೆಯನ್ನು ಆಗಾಗ ಹೊರಗೆ ಹಾಕ್ತಾರೆ. FSL ರಿಪೋರ್ಟ್ ಬಂತು, 7 ಪುಟಗಳದು ಅವನೇ ಬರೆದಿರೋದು ಸಚಿನ್ ಅಂತಕ್ಕಂಥದ್ದು ಸಾಬೀತಾಗಿದೆ. ನೀವು ಅಲ್ಲೆಗಳಿದ ಈ ಪತ್ರ ಇದು ನಕಲಿ ಅಲ್ಲ, ಅಸಲಿ ಅಂತಕ್ಕಂಥದ್ದನ್ನು ಈಗ ಡಿಪಾರ್ಟ್ಮೆಂಟೇ ಹೇಳಿದೆ. ಯು ಫೇಲ್ಡ್ ಇನ್ ಫಸ್ಟ್ ಪಾಯಿಂಟ್. ನೀವು ಈಗಾಗಲೇ 1 ಪಾಯಿಂಟಲ್ಲಿ ನೀವು ಫೇಲ್ ಆದ್ರಿ. ಎರಡನೇದು, ಆ ಸಚಿನ್ಗೆ ಪ್ರಾಣ ತ್ಯಾಗಕ್ಕೆ ಉತ್ತರ ಸರ್ಕಾರ ಕೊಡಬೇಕು. ಇದರಿಂದ ಇರತಕ್ಕಂಥವ್ರು ಯಾರು, ಏನು ನಿಜಾನ, ಅದು ಏನಾಯಿತು ಅಂತ. ನಾನು ದುಡ್ಡಿನ ವಿಚಾರದಲ್ಲಿ ಮಾತಾಡೋದಿಲ್ಲ, ಅದು ವ್ಯಾಪಾರ ವ್ಯವಹಾರ ಇರತಕ್ಕಂಥದ್ದನ್ನು ಅದು ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಅದು ಹೊರಬರ್ತದೆ, ಅದಕ್ಕೆ ನೀವು ಸರ್ಕಾರ ಉತ್ತರ ಕೊಡ್ರಿ. ಮೂರನೇ ವಿಚಾರ, ಅವರ ಕುಟುಂಬಕ್ಕೆ ಥ್ರೆಟ್ ಇದೆ. 5 ಜನ ಹೆಣ್ಣು ಮಕ್ಕಳಿದ್ದಾರೆ. ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರುಣೆ ಇರಬೇಕು. ಒಂದು ಹಿಂದುಳಿದ ಸಮಾಜ, ಅದರ ಬಗ್ಗೆ ಕರುಣೆ ಇರಬೇಕು. ನೀವು ಹಿಂದುಳಿದವರ ಬಗ್ಗೆ ಪ್ರೇಮ ಪ್ರೀತಿ ಇದ್ದರೆ ಅದನ್ನು ತಾವು ಮಾಡಿ. ಮೂರನೇ ವಿಚಾರ, ಸುಪಾರಿ. 4 ಹೆಸರುಗಳು ಇದರಲ್ಲಿದೆ. ಸುಪಾರಿ ವಿಚಾರದಲ್ಲಿ ಸರ್ಕಾರ ಸೀರಿಯಸ್ನೆಸ್ ಅನ್ನು ತೋರಿಸಲೇಬೇಕು. ಈಗ ಮುಂದೆ 4 ಜೀವಗಳಿತ್ತು. ಇದು ಇಂಟರ್ ಸ್ಟೇಟ್ ಮ್ಯಾಟ್ರ್ ಅಂತ ನಿನ್ನೆನೇ ನಾನು ಹೇಳಿದ್ದೇನೆ. ಅದಕ್ಕೆ ಇದನ್ನು ನೀವು COD CID ಮಾತೇ ಎತ್ತಬಾರ್ದು, ನೀವು CBIಗೆ ಕೊಡಬೇಕು. ಯಾಕೆ ಕೊಡಬೇಕು ಅಂತಂದರೆ, SI ವಿಷಯ ಬಂತು. ಗುಲ್ಬರ್ಗಾದಲ್ಲಿ ಸಬ್ ಇನ್ಸ್ಪೆಕ್ಟರ್ಸ್ ಏನೋ ಎಕ್ಸಾಮ್ನಲ್ಲಿ DR ಪಾಟೀಲ್ ಅನ್ನೋರಿಗೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತೋರಿಸ್ಕೊಟ್ರಿ. ಅವ್ರು ಯಾರು? ನಿಮ್ಮ ರೈಟ್ ಹ್ಯಾಂಡೇ, ಪ್ರಿಯಾಂಕಾ ಖರ್ಗೆ ಅವರ ರೈಟ್ ಹ್ಯಾಂಡ್ ಅವರು. ಹಾಗಿದ್ರೂ ಕೂಡ ನಾನು ಇವತ್ತು ನಿಮಗೆ ಬೇಕಾದ್ರೆ ತೋರಿಸ್ತೇನೆ. DR ಪಾಟೀಲ್ ಯಾರು? DR ಪಾಟೀಲು ಅವರು ಕೂಡ ರೈಟ್ ಹ್ಯಾಂಡೇ ಆಗಿದ್ರು. ನೀವು ಅವರನ್ನು ಮುಂದಿಟ್ಟು ಆವತ್ತಿನ ತೋರ್ಸು ಅವರನ್ನು ಮುಂದಿಟ್ಟೆ ಆವತ್ತು ನೀವೆಲ್ಲ ಮಾಡಿದ್ದು. ಯಾಕೆ ಅಂತಂದ್ರೆ BJPಯನ್ನು ಶಿಕ್ಷಿಸಬೇಕು ಅನ್ನೋದಿತ್ತು. ಆವತ್ತು ನೀವೇನ್ ಮಾಡಿದ್ರಿ? ಸುರ್ಜೇವಾಲಾ ಹೇಳ್ತಾರೆ, ಇದು ಪೊಲೀಸ್ ಎಲ್ಲಾನು ಈ COD ತನಿಖೆ CID ತನಿಖೆ ನಾವು ಒಪ್ಪೋದಿಲ್ಲ. ಈಗಾಗಲೇ 76 ಲಕ್ಷ
76 ಲಕ್ಷ ರೂಪಾಯಿಯನ್ನ ಶಂಕರಗೌಡ ಅವತ್ತು DSP ಆಗಿದ್ದವರು ಪೊಲೀಸ್ನವರು ತಗೊಂಡಿದ್ದಾರೆ. ಇನ್ನು 2,40,00,000 ರೂಪಾಯಿ ಬಾಕಿ ಕೊಡಬೇಕು ಅಂತೇಳಿ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಈ ಸರ್ಕಾರದ ಪರಿಸ್ಥಿತಿ ಈ ರೀತಿ ಇದೆ ಅಂತ ನೀವೇ ಅವತ್ತು ಆಪಾದನೆ ನಮ್ಮ ಮೇಲೆ ಮಾಡಿದ್ರಿ. ಆದ್ರಿಂದ ಯಾವುದೇ ಕಾರಣಕ್ಕೆ ನಾವು CODನ ಒಪ್ಪೋದಿಲ್ಲ ಅಂತ ನೀವೇ ಹೇಳಿದ್ದೀರಿ. ಅವತ್ತು ಸುರ್ಜೇವಾಲಾ ಹೇಳಿದ್ದಾರೆ. ಅದನ್ನು ನಾನು ಬೇಕಂದ್ರೆ ಬಿಡುಗಡೆ ಮಾಡ್ತೀನಿ ನಿಮಗೆ. ಆದರೆ ಇವತ್ತು ಆಪಾದನೆ ಮಾಡಿದ್ರಿ. ಶಂಕರಗೌಡ ಪಾಟೀಲ್ ಇದಾರಲ್ಲ ನಿಮ್ಮ DSP, ಅವರನ್ನು ಶಾಬಾದಲ್ಲಿ ನೀವೇ ಇಟ್ಕೊಂಡಿದ್ದೀರಲ್ಲ, ಇವತ್ತು ಹಾಕ್ಕೊಂಡಿದ್ದೀರಲ್ಲ. ಎನ್ಕ್ವೈರಿ ಇನ್ನೂ ಅವ್ರ ಮೇಲೆ ಹಾಗೇ ಇದೆ. ಅಂದರೆ ಈ ಕಲೆಕ್ಷನ್ನಲ್ಲಿ ನಿಮ್ಮ ಪಾಲು ಎಷ್ಟಿತ್ತು ಅವತ್ತು? ಇದೆಲ್ಲ ನೀವೇ ಮಾಡ್ತಿದ್ದಂತಾಯ್ತಲ್ಲ. ಈಗ ಶಂಕರಗೌಡರು ಹರಿಶ್ಚಂದ್ರರಾದ್ರ 2,40,00,000 ಅವ್ರಿಗೆ ವಾಪಸ್ ಬಂತ? ನಮ್ಮ ಪಕ್ಷದ ಮೇಲೆ ಆವತ್ತು ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರಲ್ಲ. ಈಗ ಕಲೆಕ್ಷನ್ ಮಾಸ್ಟರ್ಸು ಕಾಂಗ್ರೆಸ್ BJPಯನ್ನ ಜನ ತೀರ್ಮಾನ ಮಾಡಲಿ. ಅದಾದ ಮೇಲೆ ನಾನು ನಿನ್ನೆ ಹೇಳಿದ್ದೇನೆ, ಇದರಲ್ಲಿ ಹನಿ ಟ್ರ್ಯಾಪ್ನ ವಿಷಯ ಇದೆ. ಇದನ್ನು ಯಾರು ಗಮನಿಸಿರಲಿಲ್ಲ. ಇವತ್ತು 7 ಪುಟಗಳು ನಕಲಿ ಅಲ್ಲ ಅಸಲಿ ಅಂತ ಬಂದ ಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೂ ಕೂಡ ಸವಾಲಿದೆ. ನೀವು ಸವಾಲಿಗೆ ಜವಾಬು ಕೊಡಬೇಕೀಗ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ತಾವು ಸಚಿವರಿದ್ದೀರಿ, ಉಸ್ತುವಾರಿ ಜಿಲ್ಲೆಗಿದ್ದೀರಿ. ನಿಮ್ಮ ಅಂದರೆ ನಿಮ್ಮ ಲೆಫ್ಟು ರೈಟು ಎಡಬಲಗಳಲ್ಲಿರ್ತಕ್ಕಂಥ ನಿಮ್ಮ ಅನುಯಾಯಿಗಳೇ ಮಾಡಿರ್ತಕ್ಕಂಥದ್ದು ಇದು. 8 ಜನರ ಹೆಸರು ಕಂಪ್ಲೇಂಟಲ್ಲಿ 8 ಜನರುಗಳ ಹೆಸರಿದೆ. 4-5 ದಿವಸಗಳಾಗೋಯ್ತು FIR ಎಲ್ಲ ಆಗಿ. ಅವ್ರು ಎಲ್ಲಿದ್ದಾರೆ? ಅರೆಸ್ಟ್ ಮಾಡಿದ್ರಾ? ಕೆಲವರನ್ನೆಲ್ಲ ನೀವು ಅರೆಸ್ಟ್ ಮಾಡಲಿಕ್ಕೆ ಅರ್ಧ ಗಂಟೆನೂ ತಗೊಳ್ಳೋದಿಲ್ಲ FIR ಆದಮೇಲೆ. ಅಷ್ಟೊಂದು ಫಾಸ್ಟ್ ಇರ್ತೀರಿ ನೀವು. ಇಲ್ಲಿ ನಿಮ್ಮ ಕೈ ಕಟ್ಟಿ ಹಾಕಿರೋರು ಯಾರು? ನಾವೇನಾದರೂ ಮಾತಾಡಿದರೆ ನಮ್ಮನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ಕೊಳ್ತೀರಿ. ನಮ್ಮದು ವೈಯಕ್ತಿಕ ವಿಚಾರವೇ ಇಲ್ಲ. ಸ್ಪಷ್ಟಪಡಿಸ್ತೇನೆ, ನೀವು ಒಂದು ಇಲಾಖೆಗೆ ಮಂತ್ರಿ ಇರಬಹುದು, ಆದರೆ 34 ಮಂತ್ರಿಗಳ ಸ್ಥಾನಕ್ಕೂ ನೀವು ಬಾಯಿ ಹಾಕ್ತೀರಿ. ನನ್ನ ಜವಾಬ್ದಾರಿ ಇರೋದು ಒಂದು ಮಂತ್ರಿ ಸ್ಥಾನದ ವಿಚಾರಕ್ಕಲ್ಲ, ಇಡೀ ಸರ್ಕಾರಕ್ಕೆ 34 ಇಲಾಖೆಗಳಲ್ಲಿ ನಡೆಯತಕ್ಕಂಥ ವಿಚಾರಗಳ ಬಗ್ಗೆ ನಾನು ಕೂಡ ಪ್ರಸ್ತಾಪ ಮಾಡಬಹುದು. ಆ ಕಾರಣಕ್ಕೆ ನಾನು ಮಾಡ್ತಿದ್ದೀನಿ. ಇಲ್ಲಿ ನನ್ನ ಜಾಗಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ನಾನಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ನನ್ನದು ಮಾತ್ರ ಅಲ್ಲ. ಈ ಸ್ಥಾನದಲ್ಲಿ ನೀವಿದ್ರೂ ಕೂಡ ಅದನ್ನೇ ಮಾಡಬೇಕು. ನೀವು ಇಲ್ಲಿ ಜಾತಿ ಮೇಲೆ ಮಾತಾಡಬಾರ್ದು, ಧರ್ಮದ ಮಾತ್ರ ಮಾತಾಡಬಾರ್ದು. ಸರ್ವರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆದ್ದರಿಂದ ಈ ಸುಪಾರಿ ವಿಚಾರದಲ್ಲಿ ನೀವು ಯಾರನ್ನ ನೀವು ಸುಪಾರಿ ಕೇಸ್ಗಳು ಹಾಕಿಸಿದ್ರಿ, ಇದು ಹನಿ ಟ್ರ್ಯಾಪಲ್ಲಿ ಮೊದಲೆಲ್ಲ ಚರ್ಚೆ ಆಗಿ ಕೇಸ್ಗಳು ಹಾಕ್ಸಿದ್ರಲ್ಲ, ಈಗ ಅದು ಕೂಡ ಹೊರಗಡೆ ಬರ್ತಾ ಇದೆ. ಯಾರು ಹಾಕ್ಸಿದ್ರು ಅನ್ನೋದು ನಾನೇ ಹಾಕ್ಸಿದೆ ಅಂತ ಹಾಕ್ಸಿದವರೇ ಹೇಳ್ಕೊಳ್ತಾ ಇದ್ದಾರೆ. ಅದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದು ಕೂಡ ನಿಮ್ಮ ಅನುಯಾಯಿಗಳೇ. ಈ ಎಲ್ಲ ಕಾರಣಗಳಿಂದ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಚಿವರ ಹೆಸರು ಇಲ್ಲಿ 2-3 ಕಡೆ ಪ್ರಸ್ತಾಪ ಆಗಿದೆ. ಈ ಲೆಟರಲ್ಲಿ 7 ಪುಟಗಳಲ್ಲಿ ದಾಖಲೆ ಕೊಡಿ, ದಾಖಲೆ ಕೊಡಿ ಅಂದರೆ ಎಲ್ಲಿಂದ ಇನ್ನೇನು ದಾಖಲೆ ಬೇಕು ನಿಮಗೆ? ಮಾನ್ಯ ಮುಖ್ಯಮಂತ್ರಿ ಈಗ ತಾನೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಅಲ್ಲಿ ದಾಖಲೆ ಇಲ್ಲ, ನಾವು ಅವರನ್ನು ಸಚಿವ ಸ್ಥಾನದಿಂದ ಕೈ ಬಿಡ್ತಕ್ಕಂಥ ವಿಚಾರ ಉದ್ಭವ ಆಗೋದಿಲ್ಲ ಅಂತ. ನಮಗೆ ಮೊದಲೇ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಯಾಕೆ ಅಂತಂದರೆ ಆ ಸಚಿವರ ತಂದೆಯವರು AICC ಅಧ್ಯಕ್ಷರು. ನೀವು ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡಕ್ಕೆ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ನಿಮಗೆ.
ನಿಮ್ಮ ಸ್ಥಾನ ಹೋಗ್ಬಿಡ್ತದೆ ಅನ್ನೋದು. ನೀವು ಕುರ್ಚಿಗೆ ಅಂಟ್ಕೊಂಡ್ಕೊಳ್ತಿರೋರು, ನಿಮ್ಮ ಕುರ್ಚಿಯ ಭಯ ನಿಮ್ಮನ್ನು ಕಾಡ್ತಾ ಇದೆ, ಅದರಿಂದ ಇದು ಹೇಳ್ತಾ ಇದ್ದೀರಿ. ಒಂದು ಸಮಯ ನಿಮಗೆ ಭಯ ಇಲ್ಲ ಅಂದರೆ, ನಿಮಗೆ ತಾಕತ್ತಿದ್ರೆ ಇನ್ನೇನು ನಿಮಗೆ ಬೇಕು? ಇಷ್ಟೊತ್ತಿಗೆ ನೀವು ಅವರನ್ನ ಕೈ ಬಿಡಬೇಕಾಗಿತ್ತು, ವಜಾ ಮಾಡಬೇಕಾಗಿತ್ತು, ರಾಜೀನಾಮೆ ಪಡಿಬೇಕಾಗಿತ್ತು. ಬೇರೆ ಸರ್ಕಾರಗಳು ಮಾಡುವಾಗ ಸ್ವಲ್ಪ ಬಂದರೆ ಸಾಕು, ಬೀದಿಗಿಳಿದು ಬೆಂಕಿ ಹಚ್ತಿರಲ್ಲ. ಈಗ ನಿಮ್ಮನ್ನು ತಡೆದವ್ರು ಯಾರು? ಬೇರೆಯವರಿಗೆ ಒಂದು ನ್ಯಾಯ, ನಿಮಗೂ ಒಂದು ನ್ಯಾಯ ಇದೆಯಾ? ಇಷ್ಟೊತ್ತಿಗೆ ನೀವು ಈಗಾಗಲೇ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು. ನಿಮಗೆ ತಾಕತ್ತಿಲ್ಲ ಅಂತೇಳಿ ನೇರವಾಗಿ ಒಪ್ಕೊಳ್ಳಿ. ಗೋಡೆ ಮೇಲೆ ದೀಪ ಇಡೋ ಕೆಲಸ ಮಾಡಬೇಡಿ. ಇನ್ನೂ ಅನೇಕ ವಿಚಾರಗಳು ಹೊರಗಡೆ ಬರ್ತಕ್ಕಂಥದ್ದಿದೆ. ನಾವು ಯಾವುದೇ ಕಾರಣಕ್ಕೆ ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ. ಇಡೀ ಕೇವಲ ಅದು ಬೀದರ್ ಗುಲ್ಬರ್ಗಾಗೆ ಮಾತ್ರ ಸೀಮಿತವಾಗಿತ್ತು. ನಿಮ್ಮ ಉದ್ದಟತನದಿಂದ ನೀವು ಮಾಡ್ತಾ ಇರತಕ್ಕಂಥ ಈ ಕಾರ್ಯದಿಂದ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೂ ಈ ಸಮಸ್ಯೆ ದೊಡ್ಡದಾಗಿ ಉದ್ಭವಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡಿ, ನೆನ್ನೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ನಾವು ಯಾವುದೇ ಕಾರಣಕ್ಕೆ ನಮ್ಮ ಬಟ್ಟೆನ ಹರ್ಕೊಳ್ಳಲ್ಲ. ಅವ್ರವ್ರ ಬಟ್ಟೆ ಅವ್ರು ಹರ್ಕೊಳ್ಳೋರು ಯಾರೋ ಇದ್ದರೆ ಅವ್ರು ಹುಚ್ಚರು ಅಂತಾರೆ. ಆ ಹುಚ್ಚತನ ಅವರೇ ಇಟ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ನಾನು ನಿನ್ನೆ ಹೇಳಿದ್ದೀನಿ, ನಿಮ್ಮ ಬಟ್ಟೆನೂ ನಾವು ಹರಿಯಕ್ಕೆ ಬರೋದಿಲ್ಲ. ನಿಮಗೇನಾದರೂ ತಲೆ ಕೆಟ್ಟಿದ್ರೆ ನಿಮ್ಮ ಬಟ್ಟೆ ನೀವು ಹರ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ನಾವು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವೇ ನ್ಯಾಯ ಕೊಡಬೇಕು. ನೀವು ಕೊಡೋದ್ರಲ್ಲಿ ಫೇಲ್ ಆದಾಗ ನಮ್ಮ ಪ್ರವೇಶ ಆಗುತ್ತೆ. ನಾವು ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ನಾವು ಮಾಡಬೇಕು. ಅದನ್ನು ನಾವು ಮಾಡ್ತಿದ್ದೇವೆ ಇವತ್ತೊಂದು ದಿವಸ. ನೀವು ಬಟ್ಟೆನಾದರೂ ಹರ್ಕೊಳ್ಳಿ, ನಿಮ್ಮ ಬಟ್ಟೆ ಹಾಗೆ ಇದು ಇಟ್ಕೊಳ್ಳಿ, ಇಲ್ಲ ಬಟ್ಟೆ ಬಿಚ್ಚಾಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಈಗ ಅಂಬೇಡ್ಕರ್ ಸಿದ್ಧಾಂತ ಹೊರಟೋಗಿದೆಯಂತೆ. ಅಂಬೇಡ್ಕರ್ ಸಿದ್ಧಾಂತ ಏನಾದರೂ ಕರ್ನಾಟಕದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ತಗೊಬಿಡ್ತಿದ್ರು. ಅಲ್ಲಿಗೆ ಕರ್ನಾಟಕದಲ್ಲಿ ಸಂವಿಧಾನ ನಡೀತಿಲ್ಲ ಅಂತ ಅರ್ಥ. ಈಗ ಮಾನ್ಯ ಶಾಸಕರುಗಳು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ಇಲ್ಲ, ಸಿದ್ದರಾಮಯ್ಯನವ್ರ ಸಿದ್ಧಾಂತ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅರೆ, ಸಿದ್ದರಾಮಯ್ಯನವ್ರ ಸಿದ್ಧಾಂತನೇ ಇದ್ದಿದ್ರೆ ಇಷ್ಟೊತ್ತಿಗೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿತ್ತು. ಅಂದರೆ ನಿಮ್ಮ ಸಿದ್ಧಾಂತ ಎಷ್ಟು ವೀಕು ಅಂತ ಈಗಲೇ ಗೊತ್ತಾಯ್ತಲ್ಲ. ಅಂಬೇಡ್ಕರ್ ಸಿದ್ಧಾಂತವನ್ನು ಹೊರತುಪಡಿಸಿ ಇನ್ನೊಂದು ಸಿದ್ಧಾಂತ, ಸಂವಿಧಾನ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಅಮಿತ್ ಶಾ ಅವರು 100 ಸಾರಿ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳು ಮೋದಿಯವರು 100 ಸಾರಿ ಹೇಳಿದ್ದಾರೆ. ಅದನ್ನು ತಿರ್ಚಿ ನೀವು ಹೇಳ್ತೀರಿ. ನೀವೇ ಹೇಳ್ಕೊಳ್ತೀರಿ. ಈಗ ಅಂಬೇಡ್ಕರ್ ಸಿದ್ಧಾಂತ ಕರ್ನಾಟಕದಲ್ಲಿಲ್ಲ, ಇಲ್ಲಿ ಸಿದ್ದರಾಮಯ್ಯನವ್ರ ಸಿದ್ಧಾಂತ ಅಂತ. ಈ ರೀತಿ ನೀವು ಮಾಡಿದರೆ, ಈಗ ನಾನು ಹೇಳ್ತೇನೆ, ಈ ರೀತಿ ಸಿದ್ಧಾಂತಗಳನ್ನ ನೀವು ಅಳವಡಿಸ್ಕೊಳ್ತಾ ಹೋದರೆ ನಾವೇನು ಮಾಡಬೇಕಾಗಿಲ್ಲ, ಜನನೇ ನಿಮ್ಮ ಬಟ್ಟೆ ಎರೀತಾರೆ. ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರನ್ನೂ ಪಕ್ಷದಿಂದ ಹೊರಗಡೆ ಇರೋಂಥ ಪ್ರಶ್ನೆ ಬರೋದಿಲ್ಲ. ಈ ಸಮಿತಿಗಳು ಮಾಡೋದು ನಾನಲ್ಲ. ನನ್ನನ್ನು ಪಕ್ಷ ಈ ಸಮಿತಿಯನ್ನು ನೇತೃತ್ವ ವಹಿಸಬೇಕು ಅಂತ ಹೇಳಿದೆ. ನಾನು ಆ ಕೆಲಸವನ್ನು ಮಾಡ್ತೇನೆ. ನಾನು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋದು, ನನಗೆ ಪಕ್ಷವೇ ಮುಖ್ಯ. ಪಕ್ಷ ಹೇಳಿದ್ದನ್ನು ಅಷ್ಟೇ ನಾನು ಮಾಡೋದು. ನಾನು ಆ ಕಡೆ ಈ ಕಡೆ ನೋಡೋದಿಲ್ಲ. ನಾನು ಟಾಂಗ ಇದ್ದಂಗೆ. ನನಗೆ ಪಕ್ಷ ಹಿಂಗೆ ಕಟ್ಟಿ ಬಿಟ್ಬಿಟ್ಟಿರ್ತಿದೆ. ನಾನು ಅಲ್ಲಿ ಮುಂದೆ ನೋಡ್ತಾ ಹೋಗೋನೆ ಬಂದು ಅಲ್ಲೇನು ನಡೀತದೆ ಇಲ್ಲೇನು ನಡೀತದೆ ನಾನು ನೋಡಲ್ಲ. ನಾನು ಎಲ್ಲರಿಗೂ ನೋಡಿ, ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ. ಆ ಕೆಲಸವನ್ನು ಮಾಡುವಾಗ ಸರ್ವರನ್ನೂ ನಾನು ಅವ್ರನ್ನ ಕೇಳ್ಕೊಳ್ತೇನೆ, ಎಲ್ಲರೂ ಬನ್ನಿ, ಇದು ಪಕ್ಷದ ಕೆಲಸ,
ಯಾರ್ದು ಮನೆ ಕೆಲಸ ಅಲ್ಲ, ಎಲ್ಲರೂ ಸೇರಿ ಕೆಲಸ ಮಾಡೋಣ. ಪಟ್ಟಿ ಸಮಿತಿ ಯಾಕೆ ಆಗಿದೆ ಏನಾಗಿದೆ ನನಗೂ ಗೊತ್ತಿಲ್ಲ. ಬಟ್ ನಾನು ಅಧ್ಯಕ್ಷರಲ್ಲೂ ನಾನು ಮನವಿ ಮಾಡ್ತೇನೆ, ಎಲ್ಲರನ್ನೂ ಸೇರಿಸ್ಕೊಂಡು ಹೋಗುವಂಥದ್ದು ಮಾಡಬೇಕು. ಪಟ್ಟಿ ಯಾರು ಮಾಡಿದಾರೋ ಏನೋ ಗೊತ್ತಿಲ್ಲ. ಅಧ್ಯಕ್ಷರು ಎಲ್ಲೋ ದೆಹಲಿಯಲ್ಲಿದ್ದಾರೆ, ಅವ್ರು ಬಂದ ಮೇಲೆ ನಾನು ಅವ್ರನ್ನ ಇದು ಮಾಡ್ತೇನೆ, ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋ ಕೆಲಸ ಮಾಡ್ತೇನೆ. ಧನ್ಯವಾದ.